ಎಲ್ರಿಗೂ ನಮಸ್ಕಾರ. ನಾನು ಬಂದು ಇವತ್ತಿನ ಒಂದು ವಿಡಿಯೋನಲ್ಲಿ ಸಿಂಪಲ್ಲಾಗಿ ಕಾಶಿ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮತ್ತು ಕಿಚನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಗ್ಯಾಜೆಟ್ ತೊಗೊಂಡಿದ್ದೀನಿ. ಯಾವುದು ಅಂತ ಕುತೂಹಲ ಇದ್ದರೆ ವಿಡಿಯೋ ಎಂಡ್ವರೆಗೂ ನೋಡಿ. ಕಾಶಿ ಹಲ್ವಾ ಮಾಡೋಕ್ಕೆ ಏನು ಮುಖ್ಯ ಇಂಗ್ರೀಡಿಯೆಂಟ್ ಏನಂದರೆ ಬೂದ್ಕುಂಬಳಕಾಯಿ. ಅದು ಒಂದು ಚಿಕ್ಕದಾಗಿರೋದು ತೊಗೊಳ್ಳಿ, 1-1.5 kg ಅಷ್ಟು ಚಿಕ್ಕದಾಗಿರೋದು ತೊಗೊಂಡ್ರೆ ಏನಂತ ಹೇಳಿದ್ರೆ ಎಳೆದಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ದೊಡ್ಡ ತೊಗೊಂಡ್ರೆ ಬಲ್ತಿರುತ್ತೆ, ಕೆಲವು ಟೈಮ್ ಅರ್ಧ ವೇಸ್ಟ್ ಆಗೋಗುತ್ತೆ. ಸೊ ಆಲ್ಮೋಸ್ಟ್ 1 kg 1.5 ಈ ಥರ ಇದ್ದರೂ ಪರವಾಗಿಲ್ಲ, ಈ ಥರ ತೊಗೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತೇನಂತ ಹೇಳಿದ್ರೆ ಈ ಬೂದ್ಕುಂಬಳಕಾಯಿ ತೊಗೊಳ್ತೀವಲ್ವ, ಏನಾಗುತ್ತೆ ಅಂತ ಹೇಳಿದ್ರೆ ಅರ್ಧ ವೇಸ್ಟ್ ಆಗೋಗುತ್ತೆ ಇದರಲ್ಲಿ, ಆಯಿತಾ. ತಿರುಳು ಅದು ಒಳಗಡೆ ಇರೋ ಇದು ಸೀಡ್ಸು ಎಲ್ಲ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಇರೋದು ತೊಗೊಳ್ಳಿ ಅಂತ ಹೇಳ್ತೀನಿ. ಕ್ಲೀನಾಗಿ ಕಟ್ ಮಾಡಿಕೊಡಿ. ನಾನು ತೊಗೊಂಡಿರೋದು ಸೆರೇಟೆಡ್ ನೈಫ್, ಇದು ಈಸಿಯಾಗಿ ಪೀಲ್ ಆಫ್ ಮಾಡ್ಬೋದು ಅಷ್ಟೆ. ಸೊ ಕಟ್ ಮಾಡಿ, ನಾನೇನಂತ ಹೇಳಿದ್ರೆ ಕಟ್ ಮಾಡಿ ಚಾಪರ್ಗೆ ಹಾಕ್ತಾ ಇದ್ದೀನಿ, ಫುಡ್ ಪ್ರೊಸೆಸರ್ಗೆ. ನೋಡಿ ಇದರಲ್ಲಿ ಆಲ್ಮೋಸ್ಟು ಎಷ್ಟು ವೇಸ್ಟ್ ಆಗುತ್ತೆ ಗೊತ್ತಾ. ಕಟ್ ಮಾಡಿ ಸ್ಮಾಲ್ ಪೀಸಸ್ ಇದು ಮಾಡಿ, ಸಿಪ್ಪೆ ಮತ್ತು ಒಳಗಿರೋ ತೆಳ್ಳು ಇದೆಲ್ಲ ವೇಸ್ಟ್ ಆಗುತ್ತೆ. ಐ ಮೀನ್ ಬೇರೆ ಡಿಶಸ್ಗೆ ಯೂಸ್ ಮಾಡ್ಬೋದು, ಬಟ್ ಈ ಡಿಶ್ಶಿಗೆ ಇದು ಯೂಸ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಅದಕ್ಕೆ ಸ್ವಲ್ಪ ದೊಡ್ಡದಾಗಿರೋದು ತೊಗೊಳ್ಳಿ ಬೂದ್ಕುಂಬಳಕಾಯಿ. ಈ ಡಿಶ್ಶು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಳ್ಳೋದು. ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ಜಾಸ್ತಿ ಮಾಡ್ತಾಯಿದ್ರು ನಮ್ಮಮ್ಮ. ಸೊ ಹಾಗಾಗಿ ಇದು ನನಗೆ ಒಂದು ಫೇವ್ರೆಟ್ ಅಂತಲೂ ಹೇಳ್ಬೋದು. ನೀವೆಷ್ಟು ಜನ ಕಾಶಿ ಹಲ್ವಾ ಮನೇಲಿ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ಸೊ ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ, ಇದನ್ನ ಫುಡ್ ಪ್ರೊಸೆಸರಲ್ಲಿ ಹಾಕ್ತಾ ಇದ್ದೀನಿ. ಈಸಿಯಾಗಿ 2 ಮಿನಿಟ್ಸಲ್ಲಿ ಗ್ರೇಟ್ ಮಾಡುತ್ತೆ ಅದಕ್ಕೆ. ಸೊ ಈ ಒಂದು ಫುಡ್ ಪ್ರೊಸೆಸರ್ ಅರೌಂಡ್ 7 years ಆಯಿತು ನಾನು ತೊಗೊಂಡು. ಯಾವುದು ಅಂತ ನಿಮ್ಮ ಕುತೂಹಲ ಇದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ಈ ಥರ ಇದೆ. ಇದನ್ನ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಗ್ರೇಟ್ ಆಗಿದೆ ಅಲ್ವಾ ತುರಿದಿರೋದು, ಇದನ್ನ ನಾನು ಒಮ್ಮೆ ವಾಶ್ ಮಾಡ್ಕೊತೀನಿ. ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡಿದ್ರೆ ಆ ಒಂದು ಇದು ಇರುತ್ತಲ್ವ ವಾಟ್ರು, ಅದು ಚೆನ್ನಾಗಿ ಟೇಸ್ಟ್ ಕೊಡೋಲ್ಲ ಆ್ಯಕ್ಚುಲಿ. ಇಲ್ಲಾಂದರೆ ಆ ತಿರುಳನ್ನು ನೀವು ಕುಡಿಬೋದು, ಹೆಲ್ತ್ಗೆ ತುಂಬಾ ಒಳ್ಳೆಯದು. ಈ ಡಿಶ್ಶಿಗೆ ನಾನು ವಾಶ್ ಮಾಡ್ತಾ ಇದ್ದೀನಿ ನಾನು. ಸೊ ವಾಶ್ ಮಾಡಿರೋ ಒಂದು ಬೂದ್ಕುಂಬಳಕಾಯಿ, ಅರಿಶಿನ, ತುಪ್ಪ, ಕ್ಯಾಶ್ಯೂಸ್ ಮತ್ತು ಶುಗರ್, ಇಷ್ಟೇ ಸಿಂಪಲ್ ಆಗಿರೋದು ಒಂದು ಡಿಶ್ ಇದು. ನಾನು ಶುಗರ್ ಸ್ವಲ್ಪ ಕಡಿಮೆನೇ ಹಾಕ್ತಾ ಇದ್ದೀನಿ. ಜಾಸ್ತಿ ನಾನು ಮೈದಾ ಐಟಮ್ಸ್ ಆಗಲಿ, ಈ ಶುಗರ್ ಐಟಮ್ಸ್ ಆಗಲಿ, ಇದೆಲ್ಲ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಈ ಒಂದು ಡಿಶ್ಶಿಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 100-150 ಗ್ರಾಮ್ಸ್ ಅಷ್ಟು ಬೇಕಾಗತ್ತೆ ತುಪ್ಪ. ಮತ್ತು ಸ್ವಲ್ಪ ಕಾಯ್ದ ಮೇಲೆ ನೀವು ಗ್ರೇಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಆ ಒಂದು ಆ್ಯಶ್ ಕಾರ್ಡನ್ನು ಹಾಕೊಳ್ಳಿ. ಇದು ವಾಶ್ ಮಾಡಿದ್ರೆ ಆ ವಾಟರ್ ಇರುತ್ತಲ್ಲ, ಇದಕ್ಕೆ ಟೇಸ್ಟ್ ಚೆನ್ನಾಗಿ ಕೊಡಲ್ಲ. ಅದಕ್ಕೆ ತುಪ್ಪದಲ್ಲಿ ರೋಸ್ಟ್ ಆದಾಗ ತುಂಬಾ ಫ್ಲೇವರ್ ಕೊಡುತ್ತೆ ಇದು. ಯಾವಾಗವರೆಗೂ ರೋಸ್ಟ್ ಮಾಡಬೇಕಂತ ಇದ್ದರೆ ಅದು ವಾಟರ್ ಎವ್ಯಾಪ್ರೇಟ್ ಆಗಬೇಕು, ಆಯಿತಾ. ವಾಟರ್ ಅಂಶ ಇರೋದೆಲ್ಲ, ನೀರಂಶ ಇರುತ್ತಲ್ವ, ಅದೆಲ್ಲ ಹೋಗಬೇಕು. ಆವಾಗ ಕಾನ್ಸಂಟ್ರೇಟೆಡ್ ಆಗಿ ಬರುತ್ತೆ. ಯಾವಾಗ ಕಾನ್ಸಂಟ್ರೇಟೆಡ್ ಆಗಿ ಬರುತ್ತೆ, ಒಂಥರ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರುತ್ತೆ ಈ ಒಂದು ರೆಸಿಪಿ. ಸ್ವಲ್ಪ ಬಾಡಿಸ್ಕೊಳ್ಳಿ. ಈಗ ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 minutes ಅಷ್ಟು ಬಾಡಿಸ್ಕೊಂಡಾದ್ಮೇಲೆ ಶುಗರ್ ಹಾಕ್ತಾ ಇದ್ದೀನಿ ನಾನು. ಈಗ ಮತ್ತೆ ಇದು ವಾಟ್ರಿ ಅಂಶ ಥರ ಇರುತ್ತೆ, ಮತ್ತೆ ಮಶ್ಯಾಗಿರುತ್ತೆ. ಸೊ ಇವಾಗ ಮತ್ತೆ ಈ ವಾಟ್ರಿ ಅಂಶ ಶುಗರ್ದೆಲ್ಲ ಇರುತ್ತಲ್ವ, ಅದು ಮತ್ತೆ ಎವ್ಯಾಪ್ರೇಟ್ ಆಗಬೇಕಿದು, ನೀರಿನ ಅಂಶ ಹೋಗಬೇಕು. ನೋಡಿ ಇವಾಗ ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ಮತ್ತೆ ಈ ವಾಟರ್ ಎಲ್ಲ ಹೋದ್ಮೇಲೆ ಆಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀನಿ. ಇದು ತುಂಬಾ ಸಿಂಪಲ್ ಆಗಿರೋ ಡಿಶ್ ಇದು, ಬಟ್ ಟೇಸ್ಟಿಯಾಗಿ ಕೂಡ ಇದೆ. ನಾನು ಇವಾಗ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫುಡ್ ಕಲರ್ ಹಾಕ್ಕೋಬೋದು, ಇಲ್ಲ ಕೇಸರಿ ಹಾಕ್ಕೋಬೋದು, ನಿಮ್ಮ ಇಷ್ಟ. ನಮ್ಮ ಮನೆಯಲ್ಲಿ ಈಗ ಸದ್ಯಕ್ಕೆ
ಫುಡ್ ಕಲರ್ ಇಲ್ಲ ಯೂಸ್ ಮಾಡ್ತಾ ಇಲ್ಲ ನಾನು. ಸೊ ಅದಕ್ಕೆ ಟರ್ಮರಿಕ್ ಇದು ಮಾಡಿದೆ. ಇವಾಗ ನಾನು ಹೇಳ್ದೆ ಅಲ್ವಾ, ಇಂಟ್ರೆಸ್ಟಿಂಗ್ ಆಗಿರೋ ಗ್ಯಾಜೆಟ್ ಯಾರು ತೊಗೊಂಡಿದ್ದೀನಿ ಅಂದರೆ ಕಿಚನ್ದು ಡಿಜಿಟಲ್ ಟೈಮರ್ ಇದು, ಥರ್ಮೋಕೇರ್ ಅಂತ ಯಾವುದೋ ಬ್ರ್ಯಾಂಡ್ದು. ಸೊ ಆನ್ಲೈನಲ್ಲಿ ತರಿಸ್ಕೊಂಡೆ ಅದು. ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಟೈಮರ್, ಆಲ್ಮೋಸ್ಟ್ 10 ಇಯರ್ಸಿಂದ. ಅದು ಸ್ವಲ್ಪ ಏನೋ ಇಶ್ಯೂಸ್ ಕೊಡ್ತು. ಸೊ ಅದಕ್ಕೆ ಇದು ಸೆಕೆಂಡ್ ಗ್ಯಾಜೆಟ್ ಇದು ಟೈಮರ್ ಡಿಸ್ಪೋಸ್ ಮಾಡಿದೆ. ಸೊ ಇವಾಗ ಇದು ತೊಗೊಂಡೆ. ಇದು ಇಡ್ಲಿ ಮಾಡಲಿಕ್ಕೆ, ಎಗ್ ಬಾಯ್ಲ್ ಮಾಡಲಿಕ್ಕೆ, ಮತ್ತು ಇದು ಇಟ್ಟು ಒಂದು 10 ನಿಮಿಷ 15 ನಿಮಿಷ ಇದು ಇಟ್ಟು ಹೋಗಿ ಬೇರೆ ಕೆಲಸ ಮಾಡ್ಬೋದು. ಟೈಮ್ ಸೇವಿಂಗ್ ಆಗುತ್ತೆ. ನಾನು ಜಾಸ್ತಿ ಫೋನ್ ಯೂಸ್ ಮಾಡೋದಿಲ್ಲ. ಸೊ ಅದಕ್ಕೆ ಈ ಥರ ಒಂದು ಗ್ಯಾಜೆಟ್ಸ್ ಇದು ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ರಿವ್ಯೂ ಕೊಡೋಣ ಅಂತ ರಿವ್ಯೂ ಕೊಡ್ತಾ ಇದ್ದೀನಿ. ಇದು ಇಂಟ್ರೆಸ್ಟಿಂಗ್ ಟೂಲ್. ಇದು ತುಂಬ ಪ್ಲೇಸಸಲ್ಲಿ ಯೂಸ್ ಮಾಡ್ತೀನಿ ನಾನು ಇದು ಕಿಚನ್ ಟೈಮರ್. ಸೊ ನನಗೆ ಇಷ್ಟ ಆಯಿತು, ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಕಾರ್ಡಮಮ್ ತೊಗೊಳ್ತಾ ಇದ್ದೀನಿ. ಮುಂಚೆನೇ ತುಪ್ಪದಲ್ಲಿ ಹುರಿಬೋದು, ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಈ ಒಂದು ಹಂತದಲ್ಲಿ ನಾನು ಒಂದು ಮಿಕ್ಸಿನಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಆವಾಗ ತರಿಯಾಗಿ ಬರುತ್ತೆ. ಅದಕ್ಕೆ ಫಸ್ಟ್ ಹಾಕ್ಕೊಂಡು ರೋಸ್ಟ್ ಮಾಡಿದ್ರೆ ಬೇರೆ ಥರ ಫ್ಲೇವರ್ ಕೊಡುತ್ತೆ. ಇದು ಮೈಲ್ಡ್ ಫ್ಲೇವರ್ ಬೇಕಾದರೆ ಈ ಥರ ಮಾಡ್ಕೋಬೋದು. ಸೊ ಇವಾಗ ನೋಡಿ ಆಲ್ಮೋಸ್ಟ್ ಗೀ ಎಲ್ಲ ರಿಲೀಸ್ ಆಗ್ತಾ ಇದೆ. ಈ ಹಂತದಲ್ಲಿ ಇವಾಗ ಕ್ಯಾಶ್ಯೂಸ್ ರೋಸ್ಟ್ ಮಾಡ್ಕೊಂಡು ಹಾಕಿದ್ರೆ ಮುಗೀತು. ಅಷ್ಟು ಸಿಂಪಲ್ ಆಗಿರೋ ಒಂದು ಡಿಶ್ ಇದು. ತುಪ್ಪ ನೀವು ಎಷ್ಟು ಹಾಕ್ತೀರೋ ಅಷ್ಟು ಟೇಸ್ಟ್ ಆಗಿರುತ್ತೆ. ಸೊ ಎನಿವೇ ನಾವು ಅಷ್ಟು ತಿನ್ನಲ್ಲ, ಸ್ವಲ್ಪನೇ ತಿಂತೀವಿ. ಸೊ ಇಟ್ಸ್ ಫೈನ್, ಒನ್ಸ್ ಇನ್ ಅ ವೈಲ್ ಇಟ್ಸ್ ಓಕೆ ಟು ಹ್ಯಾವ್. ಸೊ ತುಪ್ಪ ಅಷ್ಟು ತೊಗೊಂಡಿದ್ದೀನಿ. ಇವಾಗ ಕ್ಯಾಶ್ಯೂಸು ಪಿಸ್ತಾ ವಾಟ್ ಎವರ್ ಯು ಲೈಕ್ ಏನಾದರೂ ಹಾಕ್ಬೋದು. ತುಂಬಾ ಟೇಸ್ಟ್ ಆಗಿರುತ್ತೆ. ಸೊ ಇದನ್ನ ರೋಸ್ಟ್ ಮಾಡ್ಕೊಂಡು ಹಾಕಿದ್ರೆ ಮುಗ್ದೋಯ್ತು ಅಷ್ಟೇ. ನಿಮಗೆ ಈ ಒಂದು ಡಿಶ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಸಿಗುವ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಅಂಟಿಲ್ ನೆಕ್ಸ್ಟ್ ಟೈಮ್, ಸ್ಟೇ ಟ್ಯೂನ್, ಟಾಟಾ.